ಕೈ ಬಿಡೇನು ಕೈ ಬಿಡೇನು ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ ನಾ ಕೈ ಬಿಡೇನು ನಾ ಕೈ ಬಿಡೇನು ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಕರ್ನಾಟಕಕ್ಕಾಗಿ 3 ದಿನದ ಉಪವಾಸ ಪ್ರಾರ್ಥನೆ. ಹಲವಾರು ಜಿಲ್ಲೆಗಳು, ಲೆಕ್ಕವಿಲ್ಲದಷ್ಟು ಹಳ್ಳಿಗಳು ಮತ್ತು ರಕ್ಷಣೆಯ ಅವಶ್ಯವಿರುವ 6.5 ಕೋಟಿಗಿಂತ ಹೆಚ್ಚು ಆತ್ಮಗಳು ಇರುವಂತ ಕರ್ನಾಟಕ ರಾಜ್ಯಕ್ಕಾಗಿ ಪೌಳಿಯ ಒಡಕಿನಲ್ಲಿ ನಿಂತು ನಾವು ಪ್ರಾರ್ಥಿಸುವಾಗ ನಮ್ಮೊಂದಿಗೆ ಸೇರಿಕೊಳ್ಳಿರಿ. 31 ಜಿಲ್ಲೆಗಳು, 224 ಕ್ಷೇತ್ರಗಳು ಒಳಗೊಂಡಂತ ಕರ್ನಾಟಕ ಕಲಾಚಾರ, ಪಾರಂಪರ್ಯ ಮತ್ತು ಅವಕಾಶಗಳು ಇರುವಂತ ನೆಲ. ಆದರೆ ನಮ್ಮ ವಿಜ್ಞಾಪನೆ, ಪ್ರಾರ್ಥನೆ ಅವಶ್ಯವಿರುವ ನೆಲ. ಎಸೆಕಿಯೇಲ 22:30 ದೇವರ ವಾಕ್ಯವು ಹೇಳುವ ಪ್ರಕಾರ, ಪೌಳಿಯ ಹುಡುಕಿನಲ್ಲಿ ನಿಲ್ಲುವಂತ ಒಬ್ಬನನ್ನು ನಾನು ಹುಡುಕಿದೆನು. ಈ ದಿನ ಆ ಕರೆಗೆ ನಾವು ಕಿವಿಗೊಟ್ಟಿದ್ದೇವೆ. ಏಪ್ರಿಲ್ 14, 15, 16ರಂದು ಹೃದಯಪೂರ್ವಕ ಪ್ರಾರ್ಥನೆಗಳು, ಆರಾಧನೆಗಳು, ದೇವರ ವಾಕ್ಯದಲ್ಲಿ ಬೇರೂರಿರುವ ಬಲವಾದ ದೇವರ ಸಂದೇಶಗಳ ಮೂಲಕ ಯೇಸುವಿನ ಪ್ರೀತಿಯಿಂದ ಕರ್ನಾಟಕ ಬದಲಾಗುವುದನ್ನು ಕಾಣೋಣ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9686444722, 9742088223, 9686236323. ಸ್ಥಳ ವಿಕ್ಟರಿ ಚಿಲ್ಡ್ರನ್ ಹೋಮ್, ಸಾಸಲು, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಇಂದು ಪ್ರಿಯರೇ, ನಾವು ವಿಮೋಚನಾ ಕಾಂಡ 5ನೇ ಅಧ್ಯಾಯ 15ರಿಂದ 18ನೇ ವಚನವನ್ನ ಧ್ಯಾನ ಮಾಡಲಿದ್ದೇವೆ. ಓದಿಕೊಳ್ಳೋಣ ಬಾ. ದಾಸರು ಏಟುಗಳನ್ನು ತಿನ್ನಬೇಕಾಯಿತು. ಇದರ ವಿಷಯದ ಕುರಿತು ಈ ದಿನ ಈ ಭಾಗದಿಂದ ಧ್ಯಾನ ಮಾಡ್ತೇವೆ. ಹೀಗಿರಲು ಇಸ್ರಾಯೇಲ್ ಮೇಸ್ತ್ರಿಗಳು ಫರೋಹನ ಸಮ್ಮುಖಕ್ಕೆ ಬಂದು, ತಾವು ತಮ್ಮ ದಾಸರಿಗೆ ಹೀಗೆ ಮಾಡುವುದು ಯಾಕೆ ಸ್ವಾಮಿ? ದಾಸರಿಗೆ ಅಧಿಕಾರಿಗಳು ಹುಲ್ಲು ಕೊಡದೆ ಇಟ್ಟಿಗೆಗಳನ್ನು ಮಾಡಬೇಕನ್ನುತ್ತಾರೆ. ಆದುದರಿಂದ ದಾಸರು ಏಟುಗಳನ್ನು ತಿನ್ನಬೇಕಾಯಿತು. ತಪ್ಪು ಕಾವಂದರ ಜನರದೇ ಅಂದರು. ಅದಕ್ಕವನು, ನೀವು ಬಹಳ ಮೈಗಳ್ಳರು, ನಾವು ಹೋಗಿ ಯೆಹೋವನಿಗೆ ಯಜ್ಞ ಮಾಡಿ ಬರಬೇಕೆನ್ನುವುದಕ್ಕೆ ಇದೇ ಕಾರಣ. ಕೆಲಸಕ್ಕೆ ನಡೆಯಿರಿ, ನಿಮಗೆ ಹುಲ್ಲನ್ನು ಕೊಡಿಸುವುದಿಲ್ಲ, ಆದರೂ ಇಟಿಕೆಗಳ ಲೆಕ್ಕವನ್ನ ತಪ್ಪದೆ ಒಪ್ಪಿಸಬೇಕು ಅಂತ. ಈಗ ಇಲ್ಲಿ ಇಸ್ರಾಯೇಲರು ಹಿರಿಯರು ಮೇಸ್ತ್ರಿಗಳ ಬಳಿಗೆ ಹೋಗ್ತಾರೆ, ಮತ್ತೆ ಫರೋಹನ ಸಮ್ಮುಖಕ್ಕೆ ಬರ್ತಾರೆ. ಅಲ್ಲಿ ಬಂದು ಅವ್ರಿಗಿರುವಂತ ಒಂದು ತೊಂದರೆಗಳನ್ನ ತಿಳಿಸ್ತಾರೆ. ಆದರೆ ಫರೋಹನ ಅಲ್ಲಿ ಕಿವಿಗೊಳ್ಳಲ್ಲ. ಪ್ರಿಯರೇ, ಇವತ್ತು ಕೆಲವರು ನೀವು ಕೆಲಸದಲ್ಲಿ ಇದ್ದೀರಾ, ನಿಮಗೆ ಬರತಕ್ಕಂತ ಒಂದು ಸಂಬಳ ಕರೆಕ್ಟ್ ಆಗಿ ಬರದೇ ಇರಬಹುದು, ಅಥವಾ ನೀವು ಕೆಲವು ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ನೀವು ಮಾಡೋಂಥ ಕೆಲಸಕ್ಕೆ ತಕ್ಕಂತೆ ನಿಮಗೆ ಒಂದು ಮರ್ಯಾದೆ ಸಲ್ಲದೆ ಇರ್ಬೋದು, ಆನರ್ ಇಲ್ಲದೆ ಇರ್ಬೋದು. ಆದರೆ ಡೋಂಟ್ ಗಿವ್ ಅಪ್, ಭಯ ಪಡಬೇಡ್ರಿ. ಇಲ್ಲಿ ಬಾಸ್ ಫರೋಹ ಏನ್ ಮಾಡ್ತಾನೆ, ನೀವು ಮೈಗಳ್ರು, ನೀವು ಹೋಗ್ರಿ, ನೀವು ಇದು ಮಾಡಲೇಬೇಕು ಎಂಬುದಾಗಿ ಅವರಿಗೆ ಕೆಲಸಕ್ಕೆ ನಡೀರಿ ಎಂಬುದಾಗಿ ಹೇಳಿದಾಗೆ, ಕೆಲವು ಸಲ ಕೆಲಸದಲ್ಲಿ ನಮ್ಗೆ ಕಷ್ಟ ಇರಬಹುದು. ದೇವ ಮಕ್ಕಳಾದ ನಾವು ಭಯ ಪಡಬಾರ್ದು. ನಾವು ಒಂದು ವೇಳೆ ಕಷ್ಟವನ್ನ ಸಹಿಸ್ಕೊಳ್ಬೇಕಾಗ್ಬೋದು, ಆದರೆ ಒಳ್ಳೇದು ಬಂದೇ ಬರುತ್ತೆ. ನೀವು ನೋಡಿದ್ದೀರಾ, ಇಸ್ರಾಯೇಲರು ಬಿಡುಗಡೆ ಆದಾಗ 430 ವರ್ಷ ಬಿಟ್ಟಿ ಕೆಲಸ ಮಾಡಿದ್ರಲ್ಲ, ಒಂದೇ ದಿನದಲ್ಲಿ ಅವ್ರಿಗೆ ಏನೇನು ಪೆಂಡಿಂಗ್ ಇತ್ತು 430 ವರ್ಷದ ಸಂಬಳ ಉಚಿತವಾಗಿ ಅವ್ರಿಗೆ ದೊರಕಿತು. ಅದೇ ರೀತಿ ನೀವು ಕಷ್ಟಪಟ್ಟರೆ, ನೀವು ಮತ್ತೊಬ್ಬರಿಂದ ಕಷ್ಟಗಳನ್ನು ಅನುಭವಿಸ್ತಾ ಇದ್ರೆ, ದಯವಿಟ್ಟು ಡೋಂಟ್ ಗಿವ್ ಅಪ್, ದಯವಿಟ್ಟು ನಿರಾಸರಾಗಬೇಡ್ರಿ. ದೇವರ ತಕ್ಕ ಪ್ರತಿಫಲವನ್ನು ನಿಮಗೆ ಕೊಡ್ತಾರೆ ಅನ್ನೋದು ಈ ದಿನ ವಾಕ್ಯದ ಮೂಲಕವಾಗಿ ನಾವು ಕಲಿಯವರಾಗಿದ್ದೇವೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ಪ್ರಾರ್ಥಿಸೋಣವಾ.
ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಸ್ವರ್ಗೀಯ ತಂದೆ ಆದವರೇ, ಇವತ್ತು ಎಂಪ್ಲಾಯೀಸ್ಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಎಷ್ಟೋ ಕಡೆಗಳಲ್ಲಿ ಎಂಪ್ಲಾಯರ್ಸ್ ಇದ್ದಾರೆ. ಕೆಲವು ಕಡೆಗಳಲ್ಲಿ ಅವರಿಗೆ ಸರಿಯಾದ ರೀತಿಯಲ್ಲಿ ಸಂಬಳ ಸಿಗದೆ ಇರ್ಬೋದು, ಕೆಲವು ಕಡೆ ಅವರಿಗೆ ಸರಿಯಾದ ರೀತಿಯಲ್ಲಿ ಆನರ್ ಸಿಗದೆ ಇರ್ಬೋದು. ಆದರೂ ಸಹ ದೇವ ಮಕ್ಕಳು ತಾಳ್ಮೆಯಿಂದ ಇರಬೇಕೆಂಬುದಾಗಿ ಈ ವಾಕ್ಯದ ಮೂಲಕ ತಿಳಿಯಪಡಿಸಿದ್ಯಾ. ತಾಳ್ಮೆಯಿಂದ ಇದ್ದಾಗ ದೇವರೇ ಅವರಿಗೆ ಒಂದು ವೇಳೆ ಪೆಂಡಿಂಗ್ ಆಗಿದ್ರು ಎಲ್ಲವನ್ನ ಡಬ್ಬಲ್ ಆಗಿ ಅವರಿಗೆ ಕೊಡಕ್ಕೆ ನೀವು ಶಕ್ತ ಅದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೆನ್. ಕರ್ತನು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಮಾತ್ರವಲ್ಲದೆ ಯೇಸು ನಿಮ್ಮನ್ನು ಕೈ ಬಿಡನು. ಆಮೆನ್. ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಸ್ವಾಮಿ ಬಾರುವಾತನು ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ.
ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡಲು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ತಾ ಹೇಳಿದನಲ್ಲವೇ.